ಏಕದಶ ಸಹಸ್ರ ದೀಪೋತ್ಸವಕ್ಕೆ ಭಾಗಿಯಾಗಿರ್ತಕ್ಕಂಥ ಈ ಭಾರತ ರಾಷ್ಟ್ರದಲ್ಲಿ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪೌರ್ಣಮಿಯಲ್ಲಿ ಒಂದು ಇತಿಹಾಸ ಮುಖಪಟವನ್ನು ನಾವು ತೆಗೆದು ನೋಡಿದ್ರೆ ಅನಾದಿ ಕಾಲದಿಂದಲೂ ಈ ಸನಾತನ ಧರ್ಮ ಅಂದರೆ ತಪಸ್ಸಿನ ಮಾಡಿದಂಥ ತಪಶ್ಚಕ್ರವರ್ತಿಗಳು, ಅದು ನಮ್ಮ ಸಿದ್ಧಲಿಂಗೇಶ್ವರರು. ಶಾಸ್ತ್ರದಲ್ಲಿ ವಿಶೇಷವಾಗಿ ಗುರುಗಳ ಬಗ್ಗೆ ಕೆಲವು ಜ್ಞಾನಿಗಳು ಪುರಾಣದಲ್ಲಿ ಇತಿಹಾಸದಲ್ಲಿ ತಪಸ್ಸನ್ನು ಮಾಡಿದಂಥ ಮಹಾತ್ಮರನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಒಬ್ಬ ಭಕ್ತನಿಗೋಸ್ಕರ ಕೊಟ್ಟಂಥ ಮಾತಿಗೆ ಕೆಲವು ವರ್ಷಗಳ ಕಾಲ 12 ವರ್ಷಗಳ ಕಾಲ ಈ ಕಗ್ಗೆರೆ ಎನ್ನುವಂಥ ಪವಿತ್ರವಾದಂಥ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿಗಳು ತಪಸ್ಸು ಮಾಡಿದ್ರು. ಆ ತಪಸ್ಸಿನ ಒಂದು ವಿಚಾರ ಗುರುಗಳಿಗೆ ನಿಂಬೆಹಣ್ಣು ಮತ್ತು ನಂಬಕ್ಕ ಮತ್ತು ನಿಂಬೆಹಣ್ಣು ಅನ್ನೋರು ಗುರುಗಳಿಗೆ ಭಿಕ್ಷೆಗೆ ಹೇಳ್ತಾರೆ. ಭಿಕ್ಷೆ ಅಂದರೆ ನಮ್ಮ ಮನೆಗೆ ಬಂದು ಪ್ರಸಾದ ಮಾಡಬೇಕು ಗುರುಗಳೇ ಅಂತ. ಆವಾಗ ಗುರುಗಳು ಹೇಳ್ತಾರೆ, ನೀವು ಬಂದು ಕರೆಯೋ ತನಕ ನಾವಿಲ್ಲೇ ಅನುಷ್ಠಾನದಲ್ಲಿ ಇರ್ತೀವಿ, ನೀವು ಪರವಾಗಿಲ್ಲ ಎಲ್ಲ ಸಿದ್ಧತೆ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆವಾಗ ಕೆಲವು ಉಪದ್ರೋಹಗಳು ಬಂದಾಗ ಗ್ರಾಮವು ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇರುತ್ತದೆ. ನಾವು ಒಂದು ಕಡೆ ದೇವತೆಗಳು, ಒಂದು ಕಡೆ ದಾನವರು ಅಂತ ಹೇಳ್ತಾ ಇರ್ತೀವಿ. ದೇವತೆಗಳಿಗೆ ಯಾವಾಗಲೂ ಒಂದಿಷ್ಟು ದಿಗ್ಬಂಧನಗಳು ಜಾಸ್ತಿ ಇರ್ತವೆ, ಸತ್ಪುರುಷರಿಗೂ ದಿಗ್ಬಂಧನಗಳು ಜಾಸ್ತಿ ಇರ್ತವೆ. ಅದೇ ರೀತಿ 12 ವರ್ಷಗಳ ಬಿಟ್ಟು ಆ ದಿಗ್ಬಂಧನವನ್ನು ದಾಟಿ ಬಂದಾಗ ಈ ಒಂದು ತಪಶ್ಚಕ್ರವರ್ತಿಗಳು ಸಿದ್ಧಲಿಂಗೇಶ್ವರರು ಓಂ ನಮಃ ಶಿವಾಯ ಅನ್ನುವಂಥ ಒಂದು ಓಂಕಾರದ ಶಿವಪಂಚಾಕ್ಷರಿ ಮಂತ್ರ ಎಲ್ಲೋ ಒಂದು ಕಡೆ ಧ್ವನಿ ಎತ್ತಿ ಕೇಳಿಸ್ತಾ ಇರುತ್ತೆ. ಆವಾಗ ಇವರಿಬ್ಬರಿಗೂ ಮನದಲ್ಲಿ ಅರ್ತಿ, ನಾವು ಹಿಂದೆ ಭಿಕ್ಷೆಗೆ ಗುರುಗಳನ್ನು ಕರೆದಿದ್ದೋ, ಕಾರಣಾಂತರವಾಗಿ ನಾವು ಬಂದು ಗುರುಗಳನ್ನು ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹುಡುಕ್ತಾಗ ದೊಡ್ಡದಾದಂಥ ಒಂದು ಹುತ್ತ ಬೆಳೆದಿರುತ್ತೆ. ಆ ಹುತ್ತದ ಒಳಗಡೆ ಗುರುಗಳು ಭಾಳ ವಿಶೇಷವಾಗಿ ಅನುಷ್ಠಾನದಲ್ಲಿರ್ತಾರೆ. ಏನಪ್ಪ ಇದು ಆಶ್ಚರ್ಯ ಅಂತ ಹುಡುಕ್ತಾ ಇರಬೇಕಾದ್ರೆ ಒಂದು ಕಾಮಧೇನು, ಈ ಸನಾತನ ಧರ್ಮ ಅಂದರೆ ಈ ಭಾರತ ರಾಷ್ಟ್ರ ಇಷ್ಟು ವಿಶೇಷವಾಗಿ ಒಂದು ಸ್ಥಾನಮಾನವನ್ನು ಹೊಂದಿದೆ ಅಂದರೆ ಅದಕ್ಕೆ ಮೊದಲು ನಾವು ಗೋವಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ನೋಡಿ, ಒಬ್ಬ ರೈತನು ಇವತ್ತು ಚೆನ್ನಾಗಿದ್ದಾನೆ ಅಂದರೆ ಗೋ ಬೇಕು. ಒಬ್ಬ ರಾಜ ಅಡುಗೆಗೆ ಏನಾದರೂ ಬಳಸ್ತೀನಿ ಅಂದರೆ ತುಪ್ಪ ಬಳಸಬೇಕು ಅಂದರೆ ಅದನ್ನು ಗೋವಿನ ತುಪ್ಪನೇ ಬಳಸಬೇಕು. ಹಿಸ್ಟ್ರಿ ಇತಿಹಾಸವನ್ನು ತೆಗೆದುಕೊಂಡ್ರೆ ಗೋವಿಗೆ ಮೊದಲನೇ ಆದ್ಯತೆ ಅಂತ ಗೋಮಾತೆ ಜಗದ್ಗುರುಗಳಿಗೆ ಪ್ರತಿನಿತ್ಯವೂ ಬಂದು ಸ್ವತಂತ್ರವಾಗಿ ಹಾಲನ್ನು ಕರಿತಾ ಇರತ್ತೆ. ನಾವು ಒಂದು ಹಸುವನ್ನು ಸಾಕಿದ್ರೆ ಅದನ್ನು ಕೆತ್ತಲಲ್ಲಿ ಕರಿಬೇಕು. ಆದರೆ ಈ ಗೋಮಾತೆ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಹತ್ತರಷ್ಟು ಕದೆ ಸ್ವರವನ್ನು ಬಿಟ್ಟು ಗುರುಗಳಿಗೆ ಹಾಲನ್ನು ಕೊಡ್ತಾ ಇರತ್ತೆ. ಅದನ್ನು ವಿಶೇಷವಾಗಿ ನೋಡಿದವರು ಆಶ್ಚರ್ಯ ಪಡ್ತಾರೆ. ಆವಾಗ ಏನಪ್ಪ ಇದು ಅಂತ ನೋಡಿ
ಗುರುಗಳಿದ್ದಾರೆ ಅಂತೇಳಿ ಸುಮಾರು ಹಸುಗಳನ್ನು ಕರೆಸಿ ಇಲ್ಲಿಗೆ ಆ ಹಾಲನ್ನಲ್ಲೇ ಹಸುವಿನ ಹಾಲನ್ನೇ ಕರೆದು ಗುರುಗಳಿಗೆ ಅಭಿಷೇಕ ಮಾಡ್ತಾರೆ ಹುತ್ತಕ್ಕೆ. ಆಗ ಆ ಹುತ್ತ ಕರಗಿದಾಗ ಗುರುಗಳು ಸಾವಿರಾರು ನಾಗರಾವುಗಳು ಆ ಕುಂಡಿಚೋಳುಗಳು ಎಲ್ಲವೂ ಇರುತ್ತೆ, ಆದರೆ ಗುರುಗಳಿಗೆ ರಕ್ಷಣೆ ಕೊಡ್ತಾ ಇರ್ತವೆ ಹೊರತು ಗುರುಗಳನ್ನು ಎಲ್ಲೂ ಸ್ಪರ್ಶ ಮಾಡಿರಲ್ಲ. ಅಂಥ ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲ ಅವತಾರ ಮಾಡಿದ್ದೀವಿ, ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ ಈ ಜನ್ಮ ಸಾರ್ಥಕತೆ ಆಗಬೇಕು.